ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆಗೆ ದಿನನಿತ್ಯ ಜ್ಞಾನಗುರು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆತ್ಮೀಯರಿಗೆ, ಪ್ರೀತಿ ಪಾತ್ರರೊಂದಿಗೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನನ್ನ ಅನುಭವದ ಉತ್ತರಗಳನ್ನು ಇದ್ರ ಮೂಲಕ ನೀಡ್ತೀನಿ. ಈ ಸಲ ಬಂದಿರೋ ಪ್ರಶ್ನೆ, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಅತ್ಯದ್ಭುತವಾದಂತಹ ಪ್ರಶ್ನೆ. ಯಾಕೆಂದರೆ ಈ ಒಂದು ಪದ ಬ್ಲ್ಯಾಕ್ ಮ್ಯಾಜಿಕ್, ಇದನ್ನು ಕೇಳಿದ ತಕ್ಷಣವೇ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಶುರುವಾಗುತ್ತೆ, ಕೆಲವ್ರಿಗೆ ಬೆವರಿಳಿಯೋದಕ್ಕೆ ಶುರುವಾಗುತ್ತೆ, ಕೆಲವ್ರಿಗೆ ಭಯ ಆಗುತ್ತೆ. ಆದ್ದರಿಂದ ಏನೋ ಮಾಡಿಬಿಟ್ಟಿರ್ತಾರೆ, ಏನೋ ಆಗಿಬಿಟ್ಟಿರ್ತದೆ ಅಂತ ನನ್ನ ಅನುಭವದನ್ನು ಹೇಳ್ತಾ ಇದ್ದೀನಿ. 100ಕ್ಕೆ 70 ಜನ ಕೇವಲ ಭಯದಿಂದನೇ ಬದುಕ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಏನೂ ಆಗಿರಲ್ಲ, ಆದರೆ ಅವರು ಭಯ ಪಡ್ತಾ ಇರ್ತಾರೆ. 100ಕ್ಕೆ 70 ಜನ. ಇನ್ನು 30 ಜನಕ್ಕೆ ನಿಜವಾಗಲೂ ಅನುಭವಗಳಾಗಿರ್ತವೆ, ಅವರು ಭಯ ಪಡೋದ್ರಲ್ಲಿ ಸಹಜತೆ ಇದೆ. ಬಟ್ 70% ಅವ್ರಿಗೆ ಏನೂ ಆಗಿಲ್ಲ, ಆದರೆ ಭಯ ಪಡ್ತಾ ಇರ್ತಾರೆ. ಆದ್ದರಿಂದ ಇದು ಒಳ್ಳೆ ಅತ್ಯದ್ಭುತವಾದಂತಹ ಪ್ರಶ್ನೆ ಅಂತೇಳಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ, ಮೊಟ್ಟ ಮೊದಲನೇ ಬಾರಿ ಇದಕ್ಕೆ ಪರಿಹಾರ ಏನು ಅಂತಂದರೆ ವ್ಯಾಯಾಮ. ನೀವು ದಿನನಿತ್ಯ ವ್ಯಾಯಾಮವನ್ನು ಮಾಡೋದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನೀವು ತಪ್ಪಿಸ್ಕೊಳ್ಬಹುದು. ಇದು ಫಸ್ಟ್ ಪಾಯಿಂಟ್. ಎಲ್ಲರಿಗೂ ಚೆನ್ನಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವ್ಯಾಯಾಮ ಅಂದರೆ ದೈಹಿಕವಾಗಿ ಶ್ರಮಗೊಳಿಸೋದು. ನೀವು ಜಿಮ್ಮಲ್ಲಾದರೂ ಹೋಗಿ, ಯೋಗನಾದರೂ ಮಾಡಿ, ಅಥವಾ ಏರೋಬಿಕ್ಸ್ ಮಾಡಿ, ಡ್ಯಾನ್ಸ್ ಮಾಡಿ, ಯಾವುದೋ ಒಂದು ರೂಪದಲ್ಲಿ ದಿನಕ್ಕೆ 1 ಲೀಟ್ರು ಬೆವರನ್ನು ನೀವು ಹರಿಸ್ಬೇಕು. ನೀವು ಜಾಗಿಂಗ್ ಆದರೂ ಮಾಡಿ, ವಾಕಿಂಗ್ ಮಾಡಿ, ಯಾವುದಾದ್ರೂ ಮಾಡಿ. ವ್ಯಾಯಾಮ ಮಾಡೋದರಿಂದ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತಪ್ಪಿಸ್ಕೊಳ್ಬೋದು. ಇದು ಫಸ್ಟ್, ಮೊದಲನೇ ಒಂದು ಬ್ರಹ್ಮರಹಸ್ಯ. ಎರಡನೇದು ಬಂದು, ಪಾದವನ್ನು ಭೂಮಿಗೆ ನೇರವಾಗಿ ಸ್ಪರ್ಶ ಮಾಡ್ತಾರಲ್ಲ, ಇಂಥವ್ರಿಗೆ ಯಾವುದು ಬ್ಲ್ಯಾಕ್ ಮ್ಯಾಜಿಕ್ಗಳು ಆಗೋದಿಲ್ಲ. ಆದ್ದರಿಂದ ನೀವು ಕಾಲ್ನಡಿಗೆ ನಡೆಯೋದು, ಭೂಮಿಯಲ್ಲಿ, ಬಂಡೆ ಮೇಲೆ, ಹುಲ್ಲು ಮೇಲೆ, ನೇರವಾಗಿ ಯಾವುದೋ ಟೈಲ್ಸ್ ಮೇಲೆ, ರೋಡ್ ಮೇಲೆ, ಸಿಮೆಂಟ್ ಮೇಲೆ ನಡೆಯೋದಲ್ಲ, ನೇರವಾಗಿ ಭೂಮಿಯ ಸಂಪರ್ಕ ಉಳ್ಳಂಥವ್ರು. ಅದರಲ್ಲೂ ಕೂಡ ಈ ನಡಿಗೆಯನ್ನು, ನೀವು ಕಾಲ್ನಡಿಗೆಯನ್ನು ಸೂರ್ಯೋದಯವನ್ನು ನೋಡಬೇಕು. ನೀವು ಹೆಚ್ಚು ಕಡಿಮೆ ಒಂದು 5:15, 5:45 ಹಂಗೆ ನೀವು ಮನೆ ಬಿಟ್ಟು ಹೊರಟ್ರೆ, ಎಲ್ಲೋ ಬಯಲಿರೋ ಜಾಗದಲ್ಲಿ ಅಥವಾ ಯಾವುದೋ ಒಂದು ಬೆಟ್ಟ ಗುಡ್ಡದ ಮೇಲೆ ಅಕ್ಕಪಕ್ಕದಲ್ಲಿದ್ದರೆ ಅಲ್ಲಿ ಹೋಗ್ಬೋದು. ಇಲ್ಲಾಂದರೆ ನೀವು ಸೂರ್ಯನನ್ನು ನೋಡಲೇಬೇಕು. ಅಕಸ್ಮಾತ್ ಆಗಲಿಲ್ಲ, ಬೆಳಿಗ್ಗೆ ಸೂರ್ಯಾಸ್ತಮವನ್ನಾದರೂ ನೋಡಿ, ಆ ಸಮಯದಲ್ಲಾದರೂ ಇದನ್ನು ಮಾಡೋರಿಗೆ ಖಂಡಿತವಾಗೂ ಬ್ಲ್ಯಾಕ್ ಮ್ಯಾಜಿಕ್ ತಟ್ಟೋದಿಲ್ಲ. ಇದು ಎರಡನೇ ವಿಧಾನ. ಮೊದಲನೇದೇನು, ವ್ಯಾಯಾಮ, ಶಾರೀರಿಕವಾಗಿ ಬೆವರನ್ನು ಹೊರಗಾಕಬೇಕು. ಎರಡನೇ ನಿಯಮ, ಭೂಮಿಗೆ ನೇರವಾಗಿ ಸಂಪರ್ಕ ಮಾಡಬೇಕು, ಅಂದರೆ ನಿಸರ್ಗದಲ್ಲಿ ಇರಬೇಕು. ಸೂರ್ಯೋದಯವನ್ನು ನೋಡಬೇಕು, ಸೂರ್ಯಾಸ್ತಮವನ್ನು ನಾವು ನೋಡಬೇಕು. ಇದರಿಂದ ನಾವು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗಡೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅದು ನಮಗೆ ಯಾವುದೇ ರೀತಿ ಏನೂ ತೊಂದರೆಯನ್ನು ಮಾಡೋದಿಲ್ಲ. ಇದು 2 ನಿಯಮಗಳು ಅತ್ಯದ್ಭುತವಾಗಿರೋದು. 3ನೇ ನಿಯಮ ಏನು ಅಂತಂದರೆ, ಸಾತ್ವಿಕವಾದ ಆಹಾರ. ಸಾತ್ವಿಕವಾದ ಆಹಾರ ಅಂತಂದರೆ ಅದನ್ನು ಕೆಲವರೆಲ್ಲ ಬೇರೆ ಬೇರೆ ರೀತಿ ಹೇಳ್ತಾರೆ. ನಾನು ಆ ರೀತಿ ಹೇಳೋದಿಲ್ಲ. ನೀವು ಏನೇ ತಿಂದರೂ ಕೂಡ ಡೈಜೆಸ್ಟ್ ಆಗಬೇಕು. ಯಾವುದು ಡೈಜೆಸ್ಟ್ ಆಗೋದಿಲ್ಲ, ಇದೆಲ್ಲವೂ ಬ್ಲಾಕೇಜಸ್ ಆಗಿ ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತದೆ. ಅದಕ್ಕೆ ಬ್ಲಾಕೇಜಸ್ ಆಗಬಾರ್ದು. ಅದನ್ನು ತಿಂದು ಡೈಜೆಸ್ಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಹೆಚ್ಚು ಹೊತ್ತು ಕೂತ್ಕೊಂಡೇ ಇರ್ತೀನಿ, ಕನ್ಸಲ್ಟೇಷನ್ಗೆ ಬರ್ತಾನೆ ಇರ್ತಾರೆ. ಗಂಟೆಗಟ್ಟಲೆ ಮಾತಾಡ್ತಾನೆ ಇರ್ತೀನಿ. ಎದ್ದು ನಡೆಯೋದು ಕಡಿಮೆ. ಅಂದರೆ ಬೆಳಿಗ್ಗೆ ಬಂದರೆ ಆಫೀಸ್ಗೆ, ರಾತ್ರಿವರೆಗೂ ಇಲ್ಲೇ ಇರ್ತೀನಿ. ನನಗೆ ಈ ಸೋಯಾಬೀನ್ ಕಾಳು ಡೈಜೆಸ್ಟ್ ಆಗೋದಿಲ್ಲ. ಆ ಸೋಯಾಬೀನ್ ಯಾರಿಗೆ? ಜಿಮ್ಮರ್ಗಳಿಗೆ, ಚೆನ್ನಾಗಿ ಎಕ್ಸಸೈಸ್ ಮಾಡೋರಿಗೆ, ಕೂಲಿ ಕೆಲಸ ಮಾಡೋರಿಗೆ ಇದು ಬೇಕಾದರೆ ಡೈಜೆಸ್ಟ್ ಆಗೋದು. ನನಗೆ ಡೈಜೆಸ್ಟ್ ಆಗೋದಿಲ್ಲ ಇದು. ಡೈಜೆಸ್ಟ್ ಆಗೋದಿಲ್ಲ ಅಂದರೆ ಏನಕ್ಕೆ ತಿನ್ನಬೇಕು? ಆದ್ದರಿಂದ ಯಾವಾಗ ಈ ಸೋಯಾಬೀನನ್ನು ನಾನು ತಿಂತೀನಿ, ನನಗೆ ಡೈಜೆಸ್ಟ್ ಆಗದೆ ಹೋದರೆ ಅದು ನಮಗೆ ನೆಗೆಟಿವ್ ಆಗಿ ಪರಿವರ್ತನೆಗೊಳ್ತದೆ. ಆ ನೆಗೆಟಿವ್ ಈ ಶಾರೀರಿಕವಾಗಿ ಅಥವಾ ನಮ್ಮ ಕೌಟುಂಬಿಕವಾಗಿ, ಇಲ್ಲ ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಏನಾದರೂ ಅಡೆತಡೆ ಉಂಟು ಮಾಡಿದ್ರೆ ನಾವೇನು ಅಂದ್ಕೊಳ್ತೀರಿ, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ ಅಂತ ಅಂದ್ಕೊಳ್ತೀವಿ. ಇದು ಸಾಕಷ್ಟು ಜನ ಕೌನ್ಸ್ಲಿಂಗ್ ಮಾಡಿರೋದ್ರಿಂದ ನಾನು ಮುಕ್ತ ಸಮಾಲೋಚನೆ, ಆಪ್ತ ಸಮಾಲೋಚನೆ ಮಾಡಿದಾಗ ಹೊರಗೆ ಬರುವಂತಹ ಸತ್ಯ ಯಾವುದೂ ಇರೋದಿಲ್ಲ. ಬಟ್ ಈ ರೀತಿ ಡೈಜೆಸ್ಟ್ ಆಗದೆ ಇರೋದನ್ನ ತಿಂದುಬಿಟ್ಟು
ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋರೇ ಹೆಚ್ಚು ಜನ. ಖಂಡಿತವಾಗ್ಲೂ ಆ ರೀತಿ ಇರೋದಿಲ್ಲ. ನಿಜವಾಗ್ಲೂ ಸಾತ್ವಿಕವಾದ ಆಹಾರ ಏನು ಅಂತಂದರೆ, ಆರಾಮವಾಗಿ ಅದನ್ನು ತಿಂದು ಜೀರ್ಣ ಹೊಂದು ಅದನ್ನು ಹೊರಗಾಕೋದು, ವಿಸರ್ಜನೆ ಮಾಡೋವಂಥದ್ದೇನಿದೆಯಲ್ಲ, ನಾರ್ಮಲಾಗಿ ವಿಸರ್ಜನೆ ಆಗುತ್ತಲ್ಲ, ಇದೆಲ್ಲವೂ ಕೂಡ ಸಾತ್ವಿಕವಾದ ಆಹಾರ. ಅದನ್ನು ನೀವು ಏನು ಬೇಕಾದ್ರೂ ತಿನ್ನಿ, ನಾನು ಏನು ತಿನ್ನಿ ಏನು ತಿನ್ನಬೇಡಿ ಅಂತ ನಾನು ಹೇಳೋದಿಲ್ಲ. ಅದು ನಿಮ್ಮ ಇಚ್ಛೆ. ಅದು ಡೈಜೆಸ್ಟ್ ಆಗೋದಕ್ಕೆ ಅದರ ಒಂದು ಸತ್ವಗಳನ್ನು ನೀವು ತಿಳ್ಕೊಳ್ಬೇಕು. ಏನೇನು ತಿಂದರೆ ನನಗೆ ಜಲ್ದಿ ಡೈಜೆಸ್ಟ್ ಆಗುತ್ತೆ, ಏನು ತಿಂದರೆ ಡೈಜೆಸ್ಟ್ ಆಗೋದಿಲ್ಲ. ಉದಾಹರಣೆಗೆ ಈಗ ಹಣ್ಣು, ತರಕಾರಿ, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಎಷ್ಟೊಂದು ಹಣ್ಣುಗಳು, ಮಾವಿನ ಹಣ್ಣು, ಸಪೋಟ, ಆಪಲ್ಲು. ಈಗ ಬಾಳೆಹಣ್ಣು ತಿನ್ನೋದಕ್ಕೂ ಆಪಲ್ ತಿನ್ನೋದಕ್ಕೂ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ಬಹಳ ಸಮಯದ ಅಭಾವ, ಬೇರೆ ಬೇರೆ ಇರ್ತದೆ. ಬಾಳೆಹಣ್ಣು ತಿನ್ನು ನೋಡಿ, ಜಲ್ದಿ ಡೈಜೆಸ್ಟ್ ಆಗುತ್ತೆ. ಆಪಲ್ ತಿನ್ನು ನೋಡಿ, ಜಲ್ದಿ ಡೈಜೆಸ್ಟ್ ಆಗೋದಿಲ್ಲ, ಅದು ಜೀರ್ಣ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕು. ಈಗೇನಾದರೂ ನೀವು ಮುದ್ದೆ ತಿನ್ನು ನೋಡಿ, ಅದಕ್ಕೆ ಬೇರೆ ಸಮಯ. ಅನ್ನ ಸಾಂಬಾರು ತಿನ್ನು ನೋಡಿ, ಅದಕ್ಕೆ ಬೇರೆ ಸಮಯ. ಚಪಾತಿ ತಿನ್ನು ನೋಡಿ, ಅದಕ್ಕೆ ಬೇರೆ ಸಮಯ. ಕೆಲವರು ಮಾಂಸಾಹಾರವನ್ನು ಸೇವನೆ ಮಾಡ್ತಾರೆ, ಅದಕ್ಕೆ ಬೇರೆ ಸಮಯ. ನೀವು ಮೊಟ್ಟೆ ತಿಂತೀರ, ಅದಕ್ಕೆ ಬೇರೆ ಸಮಯ. ಎಲ್ಲದಕ್ಕೂ ಏನೇ ತಿಂದರೂ ಕೂಡ ಅದಕ್ಕೆ ಸಮಯದ ಅವಧಿ ಬೇರೆ ಬೇರೆ ಇರ್ತದೆ. ಆ ಸಮಯದ ಅವಧಿಯಲ್ಲಿ ನೀವು ಆರಾಮವಾಗಿ ಡೈಜೆಸ್ಟ್ ಆಗೋದು ಯಾವುದು, ಸ್ವಲ್ಪ ಹಾರ್ಡಾಗಿ ಡೈಜೆಸ್ಟ್ ಆಗೋದು ಯಾವುದು, ತುಂಬ ಸಮಯ ತಗೊಂಡು ಡೈಜೆಸ್ಟ್ ಆಗೋದು ಯಾವುದು, ಇದನ್ನೆಲ್ಲ ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಮೂರನೇ ಒಂದು ಪರಿಹಾರ ಮಾರ್ಗ. ಮೊದಲನೇದೇನು ವ್ಯಾಯಾಮ, ಎರಡನೇದು ಕಾಲ್ನಡಿಗೆ, ಯಾವಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತಮದ ಸಮಯದಲ್ಲಿ, ಮೂರನೇದು ಆಹಾರ ಪದ್ಧತಿ. ಇದನ್ನು ನೀವೆಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊ. ಆಹಾರ ಪದ್ಧತಿ, ಸಾತ್ವಿಕವಾದ ಆಹಾರ. ಸಾತ್ವಿಕ ಅಂದರೆ ನಾನು ಹೇಳೋದು ಯಾವುದ್ಯಾವುದೆಲ್ಲ ಡೈಜೆಸ್ಟ್ ಆಗುತ್ತೆ ನಿಮಗೆ, ಇದೆಲ್ಲವೂ ಕೂಡ ಸಾತ್ವಿಕವೇ. ಇದನ್ನು ಸಾತ್ವಿಕವಾಗಿರೋದು ಅಂತ ಕರೀತಾರೆ. ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಡೈಜೆಸ್ಟ್ ಆಗಲಿಲ್ಲ ಅಂತಂದರೆ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ವಾಕ್ ಮಾಡಿ. ಕೆಲವರು ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ರೀಸನ್ ಏನು ಅಂದರೆ, ಡೈಜೆಸ್ಟ್ ಆಗದೆ ಇರೋದನ್ನೆಲ್ಲ ತಿನ್ಬಿಟ್ಟಿರ್ತಾರೆ. ಅದು ಡೈಜೆಸ್ಟ್ ಆಗೋದಕ್ಕೆ ಕೆಲವೊಂದು ಸಮಯ ತಗೊಳ್ಳುತ್ತೆ. ಡೈಜೆಸ್ಟ್ ಆಗದೆ ಹೋದರೆ ನಿದ್ದೆ ಬರೋಕ್ಕೆ ಸಾಧ್ಯವೇ ಇಲ್ಲ ನಿಮಗೆ. ಸೊ ಆ ನಿದ್ದೆ ಬರಬೇಕಂದ್ರೆ ಏನು ಮಾಡ್ತಾರೆ, ಬಿಸಿನೀರು ಕುಡಿತಾರೆ, ಸ್ವಲ್ಪ ಎಲ್ಲ ವಾಕ್ ಮಾಡ್ತಾರೆ, ಅದೇನೋ ಈನೋ ಅಂತ ಬಂದಿದ್ದು ಈನೋ ಹಾಕಿ ಕುಡಿತಾರೆ, ಇನ್ನು ಏನೇನೋ ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೊಂಡಿರ್ತಾರೆ. ಅದನ್ನು ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ ಒಂದು 10 ಗಂಟೆ ಮಲಗೋ ಜಾಗದಲ್ಲಿ 12 ಗಂಟೆಗೆ ಮಲಗ್ತಾರೆ. ಆದ್ದರಿಂದ ಈ ಬ್ಲ್ಯಾಕ್ ಮ್ಯಾಜಿಕ್, ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ 3 ಅತಿ ಮುಖ್ಯವಾಗಿರೋಂಥದ್ದು. 4ನೇ ಪದ್ಧತಿ ಏನು ಅಂತಂದರೆ, ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು. ಮನೆ ಮತ್ತು ಮನ ಇದೆರಡನ್ನು ಶುದ್ಧವಾಗಿಟ್ಕೊಳ್ಳೋದು. ಎಷ್ಟು ಸಾಧ್ಯವಾಗುತ್ತೋ ನೀಟ್ನೆಸ್ ಮೇಂಟೈನ್ ಮಾಡಿ, ಚೆನ್ನಾಗಿ ಒರೆಸಿ ನೆಲ ಒರೆಸಿ, ಕಸ ಗುಡಿಸಿ, ನಿಮಗೆ ಅದನ್ನು ರೂಮ್ ಫ್ರೆಶ್ನರ್ ಅಂತ ಬರ್ತದೆ ಅದನ್ನು ಹಾಕಿ, ಆ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಬೇವಿನ ಎಣ್ಣೆ ದೀಪವನ್ನು ಹಚ್ಚಿ, ಅದರೊಳಗಡೆ ಒಂದು ಸ್ವಲ್ಪ ಲವಂಗ, ಚಕ್ಕೆ, ಲವಂಗ, ಯಾಲಕ್ಕಿ, ಕರ್ಪೂರ ಇದನ್ನು ಹಾಕಿ ಮನೆಯಲ್ಲಿ ದೀಪ ಒರೆಸಿ, ಬಾಗಿಲ ಹತ್ರ ದೀಪ ಇಡಿ. ಒಂದು ಸ್ವಲ್ಪ ಡಿವೈನ್ ಟಚ್ ಇರಬೇಕು ಮನೆಯಲ್ಲಿ. ಆ ರೀತಿ ಇದ್ದಾಗ ಖಂಡಿತವಾಗ್ಲೂ ಅದ್ಭುತವಾಗಿ ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಮಗೆ ಬರೋದಿಲ್ಲ. ನೀಟ್ನೆಸ್ ಇಂಪಾರ್ಟೆಂಟಾಗಿ. ಇದು 4ನೇ ಪದ್ಧತಿ. ಇನ್ನು 5ನೇ ಪದ್ಧತಿ ಏನು ಅಂತಂದರೆ, ದಯವಿಟ್ಟು ಒಳ್ಳೆಯದನ್ನು ಮಾತಾಡಿ. ಥಿಂಕ್ ಪಾಸಿಟಿವ್, ಬಿಗ್ ಪಾಸಿಟಿವ್ ಅಂತಾರೆ, ಅಂದರೆ ಥಿಂಕ್ ಬಿಗ್ ಅಂತಾರೆ. ಆ ರೀತಿ ನೀವು ಯಾವಾಗಲೂ ಒಳ್ಳೆಯದನ್ನು ಮಾತಾಡಿದ್ರೆ ಅತ್ಯದ್ಭುತವಾಗಿರುವಂತಹ ಎನರ್ಜಿ ನಿಮ್ಮ ಮನೆಗಳಲ್ಲಿ ಉತ್ಪತ್ತಿ ಆಗುತ್ತೆ. ಎದುರುಗಡೆ ಇರೋರಿಗೆ ಖುಷಿ ಆಗುತ್ತೆ. ಅದು ಬಿಟ್ಬಿಟ್ಟು ಕೆಲವು ಬರೀ ನೆಗೆಟಿವ್ನೇ ಮಾತಾಡ್ತಾರೆ, ನೆಗೆಟಿವ್ನೇ ಥಿಂಕ್ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಒಂದು ರೀತಿ ನೆಮ್ಮದಿಯ ವಾತಾವರಣ, ತೃಪ್ತಿಕರವಾದ ವಾತಾವರಣ, ಆರೋಗ್ಯಕರವಾದ ವಾತಾವರಣ ಇರೋದಿಲ್ಲ. ವಟ ಅಂತ ಇರ್ತಾರೆ, ಏನೋ ಬೈಗುಳುಗಳು, ಸುಮ್ಮನೆ ಕಿರಿಕಿರಿ, ಜಗಳ, ಇವೆಲ್ಲ ಇದು ಬ್ಲ್ಯಾಕ್ ಮ್ಯಾಜಿಕ್ ಬಂದೇ ಬರ್ತದೆ, ಸಹಜವಾಗಿ ಬಂದೇ ಬರ್ತದೆ. ಇದನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಈ 5 ಪದ್ಧತಿಗಳನ್ನು ನೀವು ಅತ್ಯದ್ಭುತವಾಗಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಮಗೆ ಬರೋದಿಲ್ಲ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ತಿಳ್ಕೊಂಡು ನೀವು ಅತ್ಯದ್ಭುತವಾಗಿ ನಾನು ಹೇಳಿರೋ ನಿಯಮಗಳನ್ನು ಮಾಡಿ, ಇದಕ್ಕಿಂತನೂ ಹೆಚ್ಚು ನಾನು ಎಲ್ಲ ಮಾಡ್ತಾಯಿದ್ದೀನಿ, ನನಗೆ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನನ್ನ ವಾಟ್ಸಪ್ ನಂಬರ್ಗೆ ನೀವು ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಅಡ್ರೆಸ್ಸು, ಲೊಕೇಶನನ್ನು ಕಳಿಸ್ತೀನಿ. ಒಂದು ವಾರ ಮುಂಚಿತವಾಗಿ ನಾನು ಇಂಥ ದಿವಸ ಬರ್ತೀನಿ ಅಂದರೆ ಯಾವ ಸಮಯಕ್ಕೆ ಬರಬೇಕು ಅನ್ನೋದನ್ನು ಹೇಳ್ತೀನಿ. ಆ ಸಮಯಕ್ಕೆ ಬಂದು ನನ್ನನ್ನು ಭೇಟಿ ಮಾಡಬೇಕು. ಖಂಡಿತವಾಗ್ಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ನಾನು ಸಾಧ್ಯವಾದಷ್ಟು ನೇರವಾಗಿ ಬಂದವರಿಗೆ ಆದ್ಯತೆ, ಮಾನ್ಯತೆ ಹೆಚ್ಚು. ಫೋನ್ ಕನ್ಸಲ್ಟೇಷನ್ ಇದನ್ನೆಲ್ಲ ಮಾಡೋದಿಲ್ಲ. ಯಾರೋ ಹೊರದೇಶದಲ್ಲಿದ್ದಾರೆ ಅಂದರೆ ಮಾತ್ರ ಅವ್ರಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಖಂಡಿತವಾಗ್ಲೂ ಗ್ಯಾರಂಟಿಯನ್ನು ಕೊಡೋದಿಲ್ಲ. ಪ್ರಯತ್ನ ಮಾಡ್ತೀನಿ ಅಂತ ಹೇಳಿರ್ತೀನಿ.
ಸೊ ಸ್ನೇಹಿತರೆ, ನೀವೆಲ್ಲರೂ ಈ ಒಂದು ಅತ್ಯದ್ಭುತವಾದ ಸರಳ ವಿಧಾನಗಳಿವೆಲ್ಲವೂ ಕೂಡ, ಈ ವಿಧಾನಗಳನ್ನು ಅತ್ಯದ್ಭುತವಾಗಿ ಫಾಲೋ ಮಾಡಿ, ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನಿಮಗೆ ಸಿಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಮ್ಮ ಚಾನಲನ್ನು ಮೊಟ್ಟ ಮೊದಲನೇ ಬಾರಿ ಬಂದಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಆತ್ಮೀಯರಿಗೆ ಮುಕ್ತವಾಗಿ ಈ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.